ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದರೆ ಆ ಕೆಟ್ಟದ್ದೇನಾಗತ್ತೆ, ನಮ್ಮನ್ನೇ ಬೆನ್ನಟ್ಟಿಕೊಂಡು ಬಂದು ಆ ಕರ್ಮ ಎನ್ನುವಂಥದ್ದು ನಮ್ಮನ್ನು ಸುತ್ತಿಕೊಳ್ಳುತ್ತೆ, ನಮಗೇ ಕೆಟ್ಟದ್ದಾಗತ್ತೆ ವಿನಃ ಆ ಒಳಿತಾದಂತಹ ಒಳ್ಳೆಯ ಜನಕ್ಕೆ ನಾವು ಬಯಸಿದಂತಹ ಕೆಟ್ಟ ಅವರಿಗೆ ಏನೂ ಮಾಡುವುದಿಲ್ಲ, ನಮ್ಮನ್ನು ಸುಡತ್ತೆ ಎನ್ನುವಂತಹ ಈ ವಿಚಾರದ ಮೇಲೆ ಒಂದು ಕಥೆಯನ್ನು ನೋಡಿ ಆ ಕಥೆ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಪಾಂಡವರ ಮುಂದೆ ನನ್ನ ಟಿವಿಯನ್ನು ತೋರಿಸಬೇಕು, ನಾನ್ಯಾರು ಎಂಬುದನ್ನು ತೋರಿಸಬೇಕು ಅಂತ ಹೇಳಿ ದುರ್ಯೋಧನ ಎಲ್ಲ ನೃತ್ಯಗಾರರು, ಹಾಡುವನ್ನು ಹೇಳುವಂಥವರು, ಹಾಗೆ ಪತ್ನಿಯ ಜೊತೆಗೆ, ಕರ್ಣನ ಜೊತೆಗೆ, ಶಕುನಿಯ ಜೊತೆಗೆ, ದುಶ್ಯಾಸನನ ಜೊತೆಗೆ, ತನ್ನ ಎಲ್ಲ ಸೇವಕ ಸೈನಿಕರ ಜೊತೆಗೆ ದ್ವೈತವನಕ್ಕೆ ಬರ್ತಾನೆ, ಘೋಷಯಾತ್ರೆಯನ್ನು ಮಾಡ್ತಾ ಬರ್ತಾನೆ. ಬಂದಂಥವನು ಮೊಟ್ಟ ಮೊದಲು ಅವನ ಕಾರ್ಯ ಏನಾಗಿತ್ತು, ಹಸುವನ್ನು ನೋಡುವುದನ್ನು, ಹಸುವನ್ನು ಪರಿಶೀಲನೆ ಮಾಡುವುದಾಗಿತ್ತು. ಅದನ್ನೆಲ್ಲವನ್ನು ಕೂಡ ಮಾಡಿದ. ಒಳ್ಳೆಯ ಹಸು ಯಾವುದು, ಮಧ್ಯಮದಲ್ಲಿರ್ತಕ್ಕಂಥ ಹಸು ಯಾವುದು, ಸ್ವಲ್ಪ ಕೆಳಮಟ್ಟದಲ್ಲಿರ್ತಕ್ಕಂಥದ್ದನ್ನು ಯಾವುದು, ವಯಸ್ಸಾಗಿರ್ಬೋದು, ಈ ರೀತಿಯಾಗಿ ವಿಂಗಡಣೆ, ಯಾವ ರೀತಿಯಾಗಿ ವಿಂಗಡಣೆ ಮಾಡಬೇಕು ಆ ರೀತಿಯಾಗಿ ಎಲ್ಲ ವಿಂಗಡಣೆಯನ್ನು ಮಾಡ್ತಾನೆ. ಮಾಡಿದಾದ್ಮೇಲೆ ಇನ್ನೇನು ಮಾಡಬೇಕು, ಆಯಿತು, ಅವನ ಕೆಲಸ ಏನಿತ್ತು ಅದಿಷ್ಟೇ ಆಗಿತ್ತು. ಆದರೆ ಅವನ ಆಲೋಚನೆ ಏನಾಗಿತ್ತು, ಪಾಂಡವರಿಗೆ ಕೆಟ್ಟದ್ದನ್ನು ಮಾಡಬೇಕು. ಹಾಗಾಗಿ ಏನು ಮಾಡ್ತಾನೆ, ವಿಹಾರವನ್ನು ಮಾಡೋಣ, ಬೇಟೆ ಆಡೋಣ ಅಂತ ಹೇಳಿ ತನ್ನ ಎಲ್ಲ ಸೈನಿಕರ ಒಡಗೂಡಿ ಏನು ಮಾಡ್ತಾನೆ, ಬೇಟೆಗೆ ಹೋಗ್ತಾನೆ. ಅಲ್ಲಲ್ಲಿ ವಿಶ್ರಾಂತಿಗೋಸ್ಕರ ನಿಲ್ತಾನೆ, ಅಲ್ಲೆಲ್ಲ ಏನು ಮಾಡ್ತಾನೆ, ಬಹಳಷ್ಟು ವೈಭವವಾಗಿ ಜೀವನವನ್ನು ಮಾಡ್ತಾ ಇದ್ದಾನೆ ಎನ್ನುವಂಥ ರೀತಿಯಲ್ಲಿ ತೋರ್ಪಡಿಸಿಕೊಳ್ತಾನೆ. ಕಟ್ಟ ಕಡೆಯಲ್ಲಿ ಹೀಗೆ ಸಾಗುತ್ತಾ ಸಾಗುತ್ತಾ ಬೇಟೆ ಆಯಿತು, ಹಸುವಿನ ಪರಿಶೀಲನೆ ಆಯಿತು, ಎಲ್ಲವೂ ಮುಗಿದ ಮೇಲೆ ಏನು ಮಾಡ್ದ, ದ್ವೈತ ಸರೋವರದ ಬಳಿ ಬರ್ತಾನೆ. ಬೇಟೆ ಆಡ್ತಾ 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 ಆ ಸರೋವರವನ್ನು, ದ್ವೈತ ಸರೋವರವನ್ನು ನೋಡಿರತಕ್ಕಂತಹ ದುರ್ಯೋಧನ ಆಲೋಚನೆ ಮಾಡ್ತಾನೆ, ಇಲ್ಲಿ ಒಂದಷ್ಟು ಆಟವನ್ನು ಆಡೋಣ, ಎಲ್ಲರ ಜೊತೆ ಏನೋ ವಿಚಿತ್ರವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಆಟಗಳನ್ನು ಆಡುವಂಥದ್ದು, ನೀರಿನಲ್ಲಿ ಆಡುವಂಥದ್ದು, ಅದರ ದಡದಲ್ಲಿ ಆಡುವಂಥದ್ದು, ಹೀಗೆಲ್ಲ ಮಾಡೋಣ ಅಂತ ಹೇಳಿ ಇಲ್ಲೊಂದಷ್ಟು ಕುಟೀರವನ್ನು ನಿರ್ಮಾಣ ಮಾಡಿ. ಯಾಕಾಗಿ, ರಾಜ ಅಂದ ತಕ್ಷಣ ಸುಮ್ಮನೆ ಹೋಗಿ ಆಡುವುದಕ್ಕೋ ನೀರಿಗೆ ಬೀಳುವುದಕ್ಕೋ ಆಗುವುದಿಲ್ಲ, ಅವನಿಗೂ ಕೂಡ ಒಂದು ಶಿಸ್ತಿನ ಒಂದು ಕ್ರಮ ಇರುವಂಥದ್ದು. ಹಾಗಾಗಿ ಅವನಿಗೆ ಸರಿಸಮನವಾಗಿರ್ತಕ್ಕಂತಹ ಒಂದಷ್ಟು ಕುಟೀರಗಳನ್ನು, ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಸೇವಕರಿಗೆ ಆಜ್ಞೆಯನ್ನು ಮಾಡ್ತಾನೆ. ಹೀಗೆ ಆಜ್ಞೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸೇವಕರು ಏನು ಮಾಡ್ತಾರೆ, ದ್ವೈತ ಸರೋವರಕ್ಕೆ ಒಂದಷ್ಟು ಕುಟೀರಗಳನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿಗೆ ಹೋಗ್ತಾರೆ. ಆ ಜಾಗದಲ್ಲಿ ಏನಾಗತ್ತೆ, ದೇವಲೋಕದಿಂದ ಬಂದಂತಹ ಗಂಧರ್ವರು, ಚಿತ್ರಸೇನನ ಸೇವಕರು ಅಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಅಲ್ಲಿ ಬಿಡಾರವನ್ನು ಹೂಡಿಕೊಂಡು ಅಲ್ಲಿ ಅವರು ಸಂತೋಷವಾಗಿರ್ತಕ್ಕಂತಹ ವಿಹಾರವನ್ನು ಮಾಡ್ತಾ ಇರ್ತಾರೆ. ಈ ಸೇವಕರು ಹೋದವರು ಏನು ಮಾಡ್ತಾರೆ, ನಾವು ದುರ್ಯೋಧನನ ಸೇವಕರು, ಕುರುರಾಯನ ಸೇವಕರು ನಾವು, ಹಸ್ತಿನಾವತಿಯ ರಾಜನ ಸೈನಿಕರು ನಾವು, ಹಾಗಾಗಿ ನೀವು ಇವಾಗಲೇ ಜಾಗವನ್ನು ಬಿಡಬೇಕು, ಇದು ದುರ್ಯೋಧನನಿಂದ ಹೇಳಿ ಕಳಿಸಲ್ಪಟ್ಟಿರ್ತಕ್ಕಂಥದ್ದು, ನಾವು ಇಲ್ಲಿ ನಮ್ಮ ಮಹಾರಾಜರು ಬರಲಿಕ್ಕಿದ್ದಾರೆ, ನೀವು ಇಲ್ಲಿ ಇರುವ ಹಾಗೆ ಇಲ್ಲ, ಇಲ್ಲಿಂದ ನೀವು ಹೋಗಬೇಕು ಅಂತ ಹೇಳಿ ಅವರು ಜೋರಾಗಿ ಕೂಗಾಡಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಗಂಧರ್ವರೆಲ್ಲರೂ ಕೂಡ ನಗಲಿಕ್ಕೆ ಆರಂಭ ಮಾಡ್ತಾರೆ. ನೀವೆಲ್ಲಿ, ನಾವೆಲ್ಲಿ, ದೇವಲೋಕದಿಂದ ಬಂದಂತಹ ನಮ್ಮ ಶಕ್ತಿಯಲ್ಲಿ, ನಿಮ್ಮ ಶಕ್ತಿಯಲ್ಲಿ ನಿಮ್ಮ ದುರ್ಯೋಧನನಿಗೆಲ್ಲಾದರೂ ತಲೆ ಕೆಟ್ಟಿರಬಹುದು, ಅವನಿಗೆ ಬಹುಶಃ ಬುದ್ಧಿ ಇಲ್ಲದೆ ಇರಬಹುದು, ಇಲ್ಲ ಅಂತಂದರೆ ಈ ರೀತಿಯಾಗಿ ಅವನು ಹೇಳ್ತಾ ಇರಲಿಲ್ಲ, ಈ ರೀತಿಯಾಗಿ ಅವನು ಮಾಡ್ತಾ ಇರಲಿಲ್ಲ, ನಮ್ಮನ್ನು ಹಿಮ್ಮೆಟ್ಟಿಸಲಿಕ್ಕೆ ನಿಮ್ಮ ಹತ್ರ ಸಾಧ್ಯವೇ ಇಲ್ಲ. ಹಾಗಾಗಿ ಒಳ್ಳೆಯ ಮಾತಿನಲ್ಲಿ ನಾವೆಲ್ಲ ಹೇಳ್ತಾ ಇರುವಂಥದ್ದೇನೋ, ಸುಮ್ಮನೆ ಇಲ್ಲಿಂದ ನೀವು ಹೋಗಿ ಅಂತ ಹೇಳಿ ಆ ಸೇವಕರು, ಆ ಗಂಧರ್ವನ ಸೇವಕರು ಹೇಳ್ತಾರೆ, ಅಥವಾ ಗಂಧರ್ವರೆಲ್ಲರೂ ಆ ದುರ್ಯೋಧನನ ಸೈನಿಕರಿಗೆ ಹೇಳ್ತಾರೆ. ಹೀಗೆ ವಿಚಾರವನ್ನು ಕೇಳಿಕೊಂಡ ಸೈನಿಕರೆಲ್ಲರೂ ಕೂಡ ದುರ್ಯೋಧನನ ಬಳಿ ಬಂದು ಹೇಳ್ತಾರೆ, ಹೀಗೀಗಾಯಿತು, ನಾವು ಹೋದ್ವಿ, ಆದರೆ ಈ ರೀತಿಯಾಗಿ ಅವರು ಮಾತನಾಡಿಬಿಟ್ರು, ನಮಗೆ ಅವರು ಆ ಜಾಗವನ್ನು ಬಿಟ್ಟು ಕೊಡೋದಿಲ್ವಂತೆ ಅಂತ ದುರ್ಯೋಧನ ಬಳಿ ಹೇಳ್ತಾರೆ. ಆಗ ಇವನಿಗೆ ಮೊದಲೇ ಗರ್ವಿಷ್ಠ, ಅಹಂಕಾರ ತುಂಬಿದ ತಲೆಯಲ್ಲಿ ಮತ್ತಷ್ಟು ಮದ ಏರುವಂಥದ್ದು. ಇದು ನಾವು ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಭೂಪ್ರದೇಶ, ಇದು ನಮ್ಮ ರಾಜ್ಯ, ಇದು ನಮ್ಮ ಪ್ರದೇಶ, ಇಲ್ಲಿ ಇನ್ನಾರೋ ಬರಬೇಕು ಅಂತಾದರೆ ನಮ್ಮ ಪರ್ಮಿಷನನ್ನು, ನಮ್ಮ ಒಪ್ಪಿಗೆಯನ್ನು ತೆಗೆದುಕೊಂಡು ಬರಬೇಕು.
ಅಂಥದ್ರಲ್ಲಿ ನಮ್ಮ ಒಪ್ಪಿಗೆಯನ್ನೂ ತೆಗೆದುಕೊಂಡು ಬಾರದೆ ನಮ್ಮ ಜಾಗದಲ್ಲೇ ವಿಹಾರವನ್ನು ಮಾಡ್ತಾ, ನಮ್ಮ ಜಾಗದಲ್ಲೇ ಅಥವಾ ನಮ್ಮ ಸರೋವರದಲ್ಲೇ ಒಂದು ಆಟವನ್ನು ಆಡುತ್ತಾ ಇರ್ತಕ್ಕಂಥವರು, ಸಂತೋಷವನ್ನು ಹೊಂದುತ್ತಾ ಇರ್ತಕ್ಕಂಥವರು ನಮ್ಮ ಒಪ್ಪಿಗೆ ಇಲ್ಲದೆ ಬಂದಿದ್ದೇ ಮೊದಲನೇ ತಪ್ಪು. ಅಂಥದ್ರಲ್ಲಿ ನಾನು ಬರ್ತಾ ಇದ್ದೇನೆ, ಈ ಮಹಾರಾಜ ಬರ್ತಾ ಇದ್ದಾನೆ ಅಂತಂದರೂ ಕೂಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಎದುರುಗಡೆ ಇರ್ತಕ್ಕಂಥವನು ಗಂಧರ್ವನಾಗಿರಲಿ ಅಥವಾ ದೇವತೆಗಳ ರಾಜನಾಗಿರ್ತಕ್ಕಂತಹ ಇಂದ್ರನೇ ಕೆಳಗಿಳಿದು ಬರಲಿ, ಯಾರು ಬಂದರೂ ಕೂಡ ಅವರನ್ನು ಸೋಲಿಸಿ ಇವತ್ತಿನ ದಿವಸ ದ್ವೈತ ಸರೋವರದಲ್ಲಿ ನಾವು ಇರುವಂಥದ್ದು ಶತಸಿದ್ಧ, ಅದಾಗಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ತನ್ನ ಸೈನಿಕರನ್ನೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅವರ ಮೇಲೆ ಎರಗಿ ಬೀಳ್ತಾನೆ. ಸಹಜವಾಗಿ ಗಂಧರ್ವರ ಅಧಿಪತಿಯಾಗಿರ್ತಕ್ಕಂತಹ ಚಿತ್ರಸೇನನಿಗೂ ಕೂಡ ಕೋಪ ಬರುವಂಥದ್ದು. ನಮ್ಮ ಮುಂದೆ ಇವನು ಯುದ್ಧಕ್ಕೆ ಬರ್ತಾ ಇದ್ದಾನಂದ್ರೆ ಯೋಚನೆ ಮಾಡಿ ಬರಬೇಕಾಗಿತ್ತು, ಸರಿಯಾದ ಪಾಠ ಕಲಿಸ್ತೇನೆ ಇವನಿಗೆ ಅಂತ ಹೇಳಿ ಅವನು ಕೂಡ ಯುದ್ಧಕ್ಕೆ ಬರ್ತಾರೆ. ಹೀಗೆ ಗಂಧರ್ವರಿಗೂ ಹಾಗೆ ಈ ದುರ್ಯೋಧನ ಮತ್ತು ಕೌರವ ಸೈನಿಕರೆಲ್ಲರಿಗೂ ಕೂಡ, ಕರ್ಣನಾಗಿರ್ಬೋದು, ಶಕುನಿ ಆಗಿರ್ಬೋದು, ದುಶ್ಯಾಸನನಾಗಿರ್ಬೋದು, ಎಲ್ಲರಿಗೂ ಕೂಡ ಭಯಂಕರವಾದ ಯುದ್ಧ ಎನ್ನುವಂಥದ್ದು ನಡೆಯುತ್ತೆ. ಯುದ್ಧ ಆಗ್ತಾ ಇದೆ. ಚಿತ್ರಸೇನ ನೋಡ್ತಾನೆ, ಕೌರವರ ಸೈನ್ಯ ಏನು ಮಾಡ್ತಾ ಇದೆ, ತನ್ನ ಸೈನ್ಯವನ್ನು, ದೇವಲೋಕದಿಂದ ಬಂದಂತಹ ಸಾವಿರಾರು ಗಂಧರ್ವ ಸೇನೆಯನ್ನು ನಾಶ ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದಾರೆ. ಈಗ ನಾನೇನನ್ನಾದರೂ ಮಾಡಲಿಲ್ಲ ಅಂತಾದರೆ ಏನಾಗುತ್ತೆ, ನಮ್ಮ ಸೈನ್ಯಕ್ಕೆ ಸೋಲಾಗತ್ತೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಅವನಿಗೆ ತಿಳಿದಂತಹ ವಿಶೇಷವಾಗಿರ್ತಕ್ಕಂತಹ ಯುದ್ಧ ಕಲೆ ಮಾಯಾವಿದ್ಯೆಯನ್ನು ಆರಂಭ ಮಾಡ್ತಾನೆ. ಮಾಯಾ ವಿದ್ಯೆಯ ಮುಖಾಂತರವಾಗಿ ಯುದ್ಧವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಅಂದರೆ ಗೊತ್ತೇ ಆಗೋದಿಲ್ಲ, ಎಲ್ಲಿಂದನೋ ಬರುವಂಥದ್ದು, ಅಲ್ಲಿಂದ ಬಾಣದ ಮಳೆ ಬರುವಂಥದ್ದು, ಮತ್ತೆಲ್ಲಿಂದನೋ ಕಣ್ಣಿಗೆ ಕಾಣದಂತಹ ಪ್ರದೇಶದಿಂದ ಖಡ್ಗ ಬಂದು ಚುಚ್ಚುವಂಥದ್ದು, ಹೀಗೆ ಹಲವಾರು, ಅಥವಾ ಬೆಂಕಿಯ ಮಳೆ ಬರುವಂಥದ್ದು, ಹೀಗೆ ಕಲ್ಲುಗಳು ಮೇಲಿಂದ ಬೀಳುವಂಥದ್ದು, ಹೀಗೆ ಹಲವಾರು ಮಾಯಾವಿದ್ಯೆಯನ್ನು ಪ್ರಯೋಗ ಮಾಡ್ತಾನೆ. ಈ ಮಾಯಾವಿದ್ಯೆಯ ಬಲದಿಂದ ಅವನು ಗೆಲ್ತಾನೆ. ಎಲ್ಲ ಸೈನಿಕರು ಕೂಡ ಏನಾಗುತ್ತೆ, ಮೊದಲಿಗೆ ಕರ್ಣನ ರಥ ನುಚ್ಚು ನೂರಾಗತ್ತೆ, ಕರ್ಣ ಸೋಲ್ತಾನೆ, ಇನ್ನೇನು ಆಯಿತು, ತನ್ನ ಪರಿಸ್ಥಿತಿ ಮುಗೀತು ಅನ್ನುವಂಥ ಅಂಥ ಸಂದರ್ಭದಲ್ಲಿ ಕರ್ಣ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಹೀಗೆ ಶಕುನಿಯೂ ಓಡಿ ಹೋಗ್ಬಿಟ್ಟ. ಉಳಿದಿದ್ದಾರೋ ದುರ್ಯೋಧನ, ದುಶ್ಯಾಸನ, ಅವನ ಸೈನಿಕರು, ಅವನ ಪತ್ನಿಯಂದಿರು ಅಥವಾ ಅವನ ಸೇವಕಿಯರು, ನೃತ್ಯಗಾರ್ತಿಯರು, ಹಾಡು ಹೇಳುವಂಥವರು, ಹೀಗೆ ಇವನ ಜೊತೆಗೆ ಬಂದಂಥವ್ರು ಉಳ್ಕೊಳ್ತಾರೆ. ಅವರೆಲ್ಲರೂ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಗಂಧರ್ವನ ಮಾಯಾವಿದ್ಯೆಯ ಮುಂದೆ ಇವರ ಆಟ ಎನ್ನುವಂಥದ್ದು ನಡೀಲೇ ಇಲ್ಲ. ಅವರನ್ನೆಲ್ಲರನ್ನೂ ಕೂಡ ಸೋಲಿಸಿ ಮಣಿಸಿ ದುರ್ಯೋಧನನನ್ನೇ ಸೆರೆ ಹಿಡಿದು ಬಿಡ್ತಾನೆ. ಕಡೆಗೆ ದುಶ್ಯಾಸನನನ್ನು ಕೂಡ ಸೆರೆ ಹಿಡಿದು ಬಿಡ್ತಾನೆ. ಎಲ್ಲರ ಮುಂದೆ ತಾನು ಏನು ಎನ್ನುವಂಥದ್ದನ್ನು ತೋರಿಸಬೇಕು, ಅದರಲ್ಲೂ ಪಾಂಡವರ ಮುಂದೆ ಕುರುರಾಯ ಅಂದರೆ ಹೇಗೆ ಜೀವನವನ್ನು ಮಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ತೋರಿಸಬೇಕು ಎನ್ನುವಂಥ ಆಸೆಯಿಂದ ಬಂದಂಥ ದುರ್ಯೋಧನ ತನ್ನ ಅಹಂಕಾರದ ಫಲವಾಗಿ ಚಿತ್ರಸೇನ ಎನ್ನುವಂತಹ ಗಂಧರ್ವ ರಾಜನ ಬಳಿ ಬಂಧಿಯಾಗಿ ಸೆರೆ ಸಿಕ್ಕು ಬಿಡ್ತಾನೆ. ಏನನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅವನನ್ನು ಕಟ್ಟಾಕಿ ಬಿಡ್ತಾರೆ. ಹೀಗೆ ಅವನೇನು ಮಾಡಿಕೊಂಡು ಬಂದಿದ್ದ, ಕೆಟ್ಟದ್ದನ್ನು ಮಾಡೋಕ್ಕೆ ಬಂದಿದ್ದ. ಆದರೆ ಕೆಟ್ಟದ್ದಾಗಿದ್ದಾರಿಗೆ, ಪಾಂಡವರಿಗೆಲ್ಲ ದುರ್ಯೋಧನನಿಗೆ ಕೆಟ್ಟದ್ದಾಯಿತು. ಈ ಕಥೆಯ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹ ವಿಚಾರ ಅಥವಾ ವಿಷಯ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ಯಾರೋ ಒಬ್ಬ ಇರ್ತಾನೆ, ಅವನು ಶತ್ರು ಆಗಿರ್ಬೋದು, ಸ್ನೇಹಿತನಾಗಿರ್ಬೋದು, ಸಂಬಂಧಿಯಾಗಿರ್ಬೋದು, ನಮಗೆ ದ್ರೋಹ ಮಾಡಿದವನಾಗಿರ್ಬೋದು, ಯಾರಿಗೂ ಕೂಡ ನಾವು ಕೆಟ್ಟದ್ದನ್ನು ಬಯಸಬಾರದು. ಅದರಲ್ಲಿಯೂ ವಿಶೇಷವಾಗಿ ಸಾತ್ವಿಕರಿಗೆ, ಋಷಿ ಮಹರ್ಷಿಗಳಿಗೆ, ಸನ್ಯಾಸಿಗಳಿಗೆ, ತಪಸ್ವಿಗಳಿಗೆ, ಒಳ್ಳೆಯ ವಿಚಾರಗಳನ್ನು ಪ್ರಪಂಚಕ್ಕೆ ಹೇಳುವಂತಹ ಪ್ರವಚನಕಾರರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ತಂದೆ ತಾಯಂದಿರಾಗಿರ್ಬೋದು, ಬಂಧು ಬಾಂಧವರಾಗಿರ್ಬೋದು, ಯಾರಿಗೂ ಕೂಡ ಕೇಡನ್ನು ಬಯಸಬಾರದು. ಒಂದೊಮ್ಮೆ ನಾವು ಅವರಿಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ಹೋದ್ವಿ ಅಂತಾದರೆ ಆ ಕೆಟ್ಟ ಕರ್ಮ ಎನ್ನುವಂಥದ್ದು ಅವರನ್ನು ಸುಡುವಂಥದ್ದಲ್ಲ, ನಮ್ಮನ್ನೇ ಬೆನ್ನಟ್ಟಿ ಬಂದು ನಮ್ಮನ್ನು ಕೊಲ್ಲತ್ತೆ, ನಮ್ಮನ್ನು ಸುಡತ್ತೆ, ನಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಕೆಟ್ಟದ್ದನ್ನು ಮಾಡಿದವರಿಗೂ ಕೂಡ ಆ ದೇವರಿದ್ದಾನೆ, ಅವನು ನೋಡ್ಕೊಳ್ತಾನೆ ಎನ್ನುವಂಥ ಭಾವನೆಯಿಂದ ಬಿಡಬೇಕು. ಒಳಿತು ಮಾಡಿರ್ತಕ್ಕಂತಹ ಅಥವಾ ಒಳಿತು ಮಾಡುವಂತಹ ಜನರಿಗೆ ಕನಸಿನಲ್ಲಿಯೂ ಕೂಡ ಕೆಟ್ಟದ್ದನ್ನು ಆಲೋಚನೆ ಮಾಡಬಾರ್ದು. ಮಾಡಿದ್ವಿ ಅಂತ ಅಂದರೆ ದುರ್ಯೋಧನನ ರೀತಿಯಲ್ಲಿ ಇನ್ನಾರರ ಕೈಗೆ ಸಿಕ್ಕು ನಾವು ಸೋಲ್ಬೇಕು, ಸಾಯಬೇಕು ಎನ್ನುವಂಥ ಪರಿಸ್ಥಿತಿ ಒದಗಿ ಬರುತ್ತೆ. ಹಾಗಾಗಿ ಎಂದಿಗೂ ನಾವು ಕೆಟ್ಟದ್ದನ್ನು ಮಾಡದೆ ಒಳಿತನ್ನು ಮಾಡುತ್ತಾ, ಒಳ್ಳೆಯ ಯೋಚನೆಯನ್ನು ಮಾಡುತ್ತಾ, ಒಳ್ಳೆಯ ಕಾರ್ಯವನ್ನು ಮಾಡುತ್ತಾ
ಒಳ್ಳೆಯ ವಿಚಾರಗಳನ್ನು ಎಲ್ಲ ಜನರಿಗೂ ಹೇಳುತ್ತಾ ಜೀವನವನ್ನು ನಡೆಸಿದ್ವಿ ಅಂತಾದರೆ ದೇವರ ಅನುಗ್ರಹ ನಮಗೆ ಸಿಗತ್ತೆ, ಅಥವಾ ಸಂತೋಷ, ಸಮೃದ್ಧಿ, ತೃಪ್ತಿ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಇರುತ್ತೆ. ಹಾಗಾಗಿ ಸದಾಕಾಲ ನಾವೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ, ಇಂತಹ ಮಹಾಭಾರತದಲ್ಲಿರ್ತಕ್ಕಂತಹ ನೀತಿ ಕಥೆಗಳನ್ನು, ವಿಶೇಷವಾದ ನೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ಈಗ ಧರ್ಮವಾಹಿನಿಯಾಗಿರ್ತಕ್ಕಂಥ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋಣ. ಧನ್ಯವಾದಗಳು.